ಸಾಕಷ್ಟು ಅಂದ್ರೆ ಮನೆಯಿಂದ ಯಾರು ಊಟ ತರಲ್ಲ ಇಲ್ಲಿ ಕೆಲಸ ಮಾಡೋವ್ರೆ? ಇಲ್ಲ ಯಾರು ತರಲ್ಲ. ಓಕೆ, ಎಲ್ಲರೂ ಇಲ್ಲೇ ಊಟ ಮಾಡ್ತಾರೆ. ಸಾಕಷ್ಟು ಜನ ಊಟ ಮಾಡ್ತಾ ಇದ್ದಾರೆ. ಮತ್ತೆ ಟೀ ಕೊಡ್ತೀವಿ ಮೇಡಮ್, ಮಧ್ಯಾಹ್ನ ಟೀ ಕೊಡ್ತೀವಿ. ಮತ್ತೊಂದು ಈಗ ನೈಟ್ ಶಿಫ್ಟ್ ಮಾಡೋರಿಗೆ ಮಧ್ಯಾಹ್ನ ಅದು ನೈಟು ಒಂದು 12 ಗಂಟೆಗೆ ಊಟ ಅದು ಟಿಫಿನ್ ಕೊಡ್ತೀವಿ. ಅವಾಗ ಟಿಫಿನ್ ಕೊಡ್ತೀವಿ. ಮೊದಲೇನು ಮಾಡ್ತೀವಿ, ಬ್ರೆಡ್ಡು ಬನ್ನಿ ಎಲ್ಲ ಕೊಡ್ತಿದ್ದೀವಿ. ಬೆಳಗ್ಗೆ ತಿಂಡಿ ಆಗಲಿ, ಮಧ್ಯಾಹ್ನ ಊಟ ಆಗಲಿ, ರಾತ್ರಿ ಊಟ ಆಗಲಿ ಒಳ್ಳೆ ಗುಣಮಟ್ಟದ ಮತ್ತು ವಿಧವಾದಂಥ ಊಟಗಳನ್ನು ಕೊಡುವಂಥ ವ್ಯವಸ್ಥೆ KSDL ಇದೆ. ಮಹಿಳಾ ಮಣಿಗಳು ಊಟ ಮಾಡ್ತಿದ್ದಾರೆ, ಕೇಳೋಣ. ಯಾಕೆಂದರೆ ಟೇಸ್ಟನ್ನು ಮತ್ತು ಕ್ವಾಲಿಟಿನ ಕಂಡುಹಿಡಿದ್ರಲ್ಲಿ ಅವರೇ ನಂಬರ್ 1. ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳಿ ಅವ್ರನ್ನ ಕೇಳೋಣ. ಮೇಡಮ್, ಹೇಗಿದೆ ಫುಡ್ಡು? ಮೇಡಮ್, ನಮ್ಮ ಕ್ಯಾಂಟೀನಲ್ಲಿ ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ. ಫುಡ್ ಪ್ರಾಡಕ್ಟ್ಸು ನಮ್ಗೆ ಹೇಳಂಗೆ ಇಲ್ಲ. ಯಾಕಂದರೆ ಕ್ವಾಲಿಟಿ ವೈಸು ಪ್ರಕಾಶ್ ಅವರು ತುಂಬ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ನಮ್ಗೆ ಇಲ್ಲಿ ದಿನನಿತ್ಯ ಒಂದು 1,000ದಿಂದ 1,500 ಜನದಷ್ಟು ಊಟ ಕೂಡ ಮಾಡ್ತಾ ಇದ್ದಾರೆ. ಇಷ್ಟು ಜನಕ್ಕೆ ಅನ್ನ ಕೊಡ್ತಾ ಇದೆ ಅಂದರೆ ನಾವು ನಿಜವಾಗ್ಲೂ ಗ್ರೇಟ್ಫುಲ್ ಟು KSDL ಅಂತ ಹೇಳ್ತೀನಿ ನಾನು. ಆದ್ಮೇಲೆ ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿಯ ಕ್ಯಾಂಟೀನಿಗೆ ಬಂದಿದ್ದೀನಿ. ಇಲ್ಲಿರುವಂತಹ ಸಿಬ್ಬಂದಿಗಳಿಗೆ, ನೌಕರರಿಗೆ ಯಾವ ರೀತಿ ಕ್ಯಾಂಟೀನ್ ಫೆಸಿಲಿಟೀಸ್ ಇದೆ, ಅದರಲ್ಲೂ ಕೂಡ ಊಟ ಉಪಚಾರಗಳೇ ಆಗಿರ್ಬೋದು, ಕಾಫಿ ತಿಂಡಿ ಆಗಿರ್ಬೋದು, ಮೆನ್ಯೂ ಎಲ್ಲ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಪ್ರಕಾಶ್ ಸರ್, ನಮಸ್ತೆ. ಊಟ ಆಯ್ತಾ? ಏನು ಸರ್, ನಮ್ಮನ್ನು ಬಿಟ್ಟು ಊಟ ಮಾಡಿದ್ದೀರಲ್ಲ? ನಿಮ್ಗೆ ವೇಟ್ ಮಾಡಿದೆ ಮೇಡಮ್, ಸ್ವಲ್ಪ ಟೈಮ್ ಆಯಿತು, ಅದಕ್ಕೆ ಊಟ ಮಾಡಿ. ಓಕೆ, ಇಲ್ಲಿ ಊಟ ಉಪಚಾರದ ವ್ಯವಸ್ಥೆನೇ ಒಂದು ರೀತಿಯಾಗಿ ಸ್ಪೆಷಲ್ ಆಗಿದೆ ಅಂತ ಗಂಗಪ್ಪ ಸರ್ ಹೇಳಿದರು. ಇಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಯವರಿಗೆ ಶಿಫ್ಟ್ ವೈಸ್ ಎಲ್ಲ ಕೆಲಸ ಮಾಡ್ತಾರೆ. ಅವರಿಗೆ ಅನುಕೂಲಕರವಾಗಿ ಆಹಾರ ಉಪಚಾರದ ವ್ಯವಸ್ಥೆ ಮಾಡಿದ್ದೀವಿ ಅಂತ. ಹೇಗಿದೆ ಸರ್ ಮೆನ್ಯೂ ಎಲ್ಲ, ಯಾವ ರೀತಿ? ಮೇಡಮ್, ಬೆಳಿಗ್ಗೆ ಮಾರ್ನಿಂಗು 6 o'clock ಏನು ಬರ್ತಾರೆ, ಫಸ್ಟ್ ಶಿಫ್ಟ್ ಬರ್ತಾರಪ್ಪ, ಮೊದಲನೇ ಪಾಳಿ ಅಂತೆ. ಆ ಪಾಳಿಯಲ್ಲಿ ಬೆಳಿಗ್ಗೆ ಟಿಫಿನ್ ಕೊಡ್ತೀವಿ ಮೇಡಮ್. ಆ ವೀಕಲ್ಲಿ ಅದೇ ಪ್ಯಾಟ್ರನ್ನಲ್ಲೆಲ್ಲ ಚೇಂಜಸ್ ಮಾಡ್ಕೊತಾ ಬರ್ತೀವಿ. ಬೆಳಿಗ್ಗೆ ಟಿಫಿನ್ ಇರ್ತದೆ ಮೇಡಮ್. ಮತ್ತು ಮಧ್ಯಾಹ್ನಲ್ಲಿ ಜನರಲ್ ಶಿಫ್ಟ್ ಇರ್ತಾರೆ, ಅಲ್ಲಿ ಸೆಕೆಂಡ್ ಶಿಫ್ಟರ್ನ ಇರ್ತಾರೆ, ಫಸ್ಟ್ ಶಿಫ್ಟರ್ನ ಇರ್ತಾರೆ. ಆವಾಗ ಮಧ್ಯಾಹ್ನ ಒಂದು 1200-300 ಜನ ಊಟ ಮಾಡ್ತಾರೆ ಮೇಡಮ್. ಬೆಳಿಗ್ಗೆ 300 ಜನ ಟಿಫಿನ್ ಮಾಡ್ತಾರೆ. ಮತ್ತು ಸಾಯಂಕಾಲ ಸೆಕೆಂಡ್ ಶಿಫ್ಟಲ್ಲಿರೋರಿಗೆ ಅವರು 300 ಜನ ಊಟ ಮಾಡ್ತಾರೆ. ಟೋಟಲ್ 1800-900 ಜನ ಊಟ ಮಾಡ್ತಾರೆ ಒನ್ ಟೈಮಿಗೆ. ಏನಾಗಿದೆ, ಇಲ್ಲಿ ಪರ್ಮಿಟ್ ಅವರಿಗೆ ಒಂದು 300 ರೂಪಾಯಿ ತೊಗೋತೀವಿ ಮೇಡಮ್ ಪರ್ ಮಂತು. ಔಟ್ಸೋರ್ಸ್ ಹುಡುಗರು ಇದ್ದವ್ರಿಗೆ 200 ರೂಪಾಯಿ ತೊಗೋತೀವಿ. ಬಟ್ 200ರಲ್ಲಿ ಒಂದು ತಿಂಗಳು ಊಟ ಮಾಡ್ಬೋದು ಅವರು. ಒಂದು ಊಟನೇ ಒಳ್ಳೆ ಊಟ ಮಾಡ್ತೀನಿ ಒಂದು ಹೊತ್ತಿಗೆ ಅಂತ ಹೇಳಿದ್ರೆ 200 ರೂಪಾಯಿಗೆ ಎಲ್ಲಿ ಸಿಗುತ್ತೆ ಸರ್? ಬನ್ನಿ ಹಾಗಾದ್ರೆ ಕ್ಯಾಂಟೀನ್ ನೋಡೋಣ. ಇವತ್ತು ಯಾವ ರೀತಿ ಮೆನ್ಯೂ ಕೊಟ್ಟಿದ್ದೀರಾ, ಹೇಗಿದೆ ಏನು ಅಂತ ಎಲ್ಲ ಹೇಳಿ. ಚೆನ್ನಾಗಿದೆ ಮೇಡಮ್, ಮನೆ ಫುಡ್ ಊಟ ಮಾಡ್ದಂಗೆ. ಸಾಕಷ್ಟು ಅಂದ್ರೆ ಮನೆಯಿಂದ ಯಾರು ಊಟ ತರಲ್ಲ ಇಲ್ಲಿ ಕೆಲಸ ಮಾಡೋವ್ರೆ? ಇಲ್ಲ ಯಾರು ತರಲ್ಲ. ಓಕೆ, ಎಲ್ಲರೂ ಇಲ್ಲೇ ಊಟ ಮಾಡ್ತಾರೆ. ಸಾಕಷ್ಟು ಜನ ಊಟ ಮಾಡ್ತಾ ಇದ್ದಾರೆ. ಮತ್ತೆ ಟೀ ಕೊಡ್ತೀವಿ ಮೇಡಮ್, ಮಧ್ಯಾಹ್ನ ಟೀ ಕೊಡ್ತೀವಿ. ಮತ್ತೊಂದು ಈಗ ನೈಟ್ ಶಿಫ್ಟ್ ಮಾಡೋರಿಗೆ ಮಧ್ಯಾಹ್ನ ಅದು ನೈಟು ಒಂದು 12 ಗಂಟೆಗೆ ಊಟ ಅದು ಟಿಫಿನ್ ಕೊಡ್ತೀವಿ. ಅವಾಗ ಟಿಫಿನ್ ಕೊಡ್ತೀವಿ. ಮೊದಲೇನು ಮಾಡ್ತೀವಿ, ಬ್ರೆಡ್ಡು ಬನ್ನಿ ಎಲ್ಲ ಕೊಡ್ತಿದ್ದೀವಿ. ಇತ್ತೀಚೆಗೆ ನಮ್ಮ ಪ್ರೆಸೆಂಟ್ ಸರ್ MD ಸರ್ ಬಂದಮೇಲೆ ಸ್ವಲ್ಪ ಫುಡ್ಡು ಇದಾಗಿರ್ತದೆ, ಡೈಜೆಷನ್ ಆಗಲ್ಲ. ಹಂಗಾಗಿ ಅವ್ರಿಗೆ ಟಿಫಿನೇ ಕೊಡು ಅಂತ ತಂದರು, ಟಿಫಿನ್ ಕೊಡ್ತಾ ಇದ್ದೀವಿ ಇವಾಗ. ಹಂಗಂದ್ರೆ ಇಲ್ಲಿ ಅನ್ಲಿಮಿಟೆಡ್ ಯಾಕೆಂದ್ರೆ ಅವರೇ ಎಲ್ಲ ಹೌದು ಮೇಡಮ್. ಒಂದಿನ ಚಪಾತಿ ಮಾಡ್ತೀವಿ, ಒಂದಿನ ಮುದ್ದೆ ಮಾಡ್ತೀವಿ. ಬೆಳಿಗ್ಗೆ ಟಿಫಿನ್ ಇರ್ತದೆ. ಬಟ್ ಏನೇನೋ ಸ್ಪೆಷಲ್ ಪ್ರೋಗ್ರಾಮು, ಈ ಕನ್ನಡ ರಾಜ್ಯೋತ್ಸವ ಹಂಗೆಲ್ಲ ಇರ್ತದ್ರೆ ಸ್ಪೆಷಲ್ ಊಟ ಕೊಡ್ತೀವಿ. ಅವತ್ತು ಒಬ್ಬಿಟ್ಟು ಹಾಕ್ಸ್ತೀವಿ, ಚಿತ್ರಾನ್ನ ಮಾಡ್ತಿದ್ದೀವಿ, ಮತ್ತು ಐಸ್ ಕ್ರೀಮ್ ಕೊಡ್ತೀವಿ, ಎಲೆ ಅಡಿಕೆ ಕೊಡ್ತೀವಿ, ಎಲ್ಲನೂ ಕೊಡ್ತೀವಿ ಮೇಡಮ್. ಅವತ್ತು ಬಾಳೆಹಣ್ಣು ನಾವು ತರಿಸೋದು ಆಪ್ಕಾಮ್ಸಿಂದ, ಒಳ್ಳೆಯ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಅದು ಆರ್ಗನೈಸೇಷನ್. ಅಲ್ಲಿಂದ ನಾವು ತರಿಸೋದು ತರಕಾರಿ, ಅಲ್ಲಿಂದ ತರಿಸೋದು ನಾವು. ಒಳ್ಳೆ ತರಕಾರಿ ಸಿಗ್ತದೆ ನಮಗೆ. ತರಕಾರಿಯಲ್ಲೂ ಕೂಡ ಗುಣಮಟ್ಟ ತರಕಾರಿ. ಮತ್ತೆ ನಾವು ಈಗ ಗ್ರಾಸರಿ ಐಟಮ್ ಅಂತಂದ್ರೆ ಮೆಟ್ರೋದಿಂದ ತರ್ತೀವಿ. ಫೇಮಸ್, ಬೆಂಗಳೂರಲ್ಲೇ ಫೇಮಸ್ ಅದು, ಹೈಜೆನಿಕ್ ಅದು ಇರೋದಲ್ಲೆಲ್ಲ. ನಾವು ಬೇರೆ ಯಾವುದು ಇದರಿಂದ ತರಲ್ಲ, ಮೆಟ್ರೋದಿಂದಲೇ ಪರ್ಚೇಸ್ ಮಾಡೋದು. ಹಾಲು ಅಂತಂದರೆ KMFನಿಂದ ತರ್ತೀವಿ ಮೇಡಮ್. ಯಾಕಂತಂದರೆ ನಾವು ಗೌರ್ಮೆಂಟ್ ಸೆಕ್ಟರ್ ಇರೋದ್ರಿಂದ ಗೌರ್ಮೆಂಟ್ ಸೆಕ್ಟರಿಂದ ನಾವು ಪರ್ಚೇಸ್ ಮಾಡ್ತೀವಿ. ಹಿಂಗಾಗಿ ನಮ್ಗೆ ಯಾವುದೇ ಫುಡ್ದಲ್ಲಿ ಯಾವುದೇ ಇದಿಲ್ಲ, ಹೈಜೆನಿಕ್ ಫುಡ್ಡು. ಹಂಗಾರೆ ರಿಚ್ ಪ್ರೋಟೀನ್ ಫುಡ್ಡು, ಸೀಸನ್ ವೈಸ್ ಏನೆಲ್ಲ ವೆಜಿಟೇಬಲ್ ಸಿಗುತ್ತೆ, ಏನೆಲ್ಲ ಅದನ್ನೆಲ್ಲ ಬ್ಯಾಲೆನ್ಸಿಂಗ್ ಮಾಡ್ತೀವಿ ಮೇಡಮ್. ಒಂದೊಂದ್ಸಲ ಏನು ಮಾಡ್ತೀವಿ ಮೇಡಮ್, ಈ ಉತ್ತರ ಕರ್ನಾಟಕ ಜನ ಇದ್ದಾರೆ, ಕೆಲವೊಂದು ಜನ ಸ್ವಲ್ಪ ಜನ ಎಣ್ಣೆ ಬದನೆಕಾಯಿ ಮಾಡ್ತೀವಿ. ಗೋರಿಕಾಯಿ ಪಲ್ಯ ಮಾಡ್ತೀವಿ. ಒಂದೊಂದು ದಿನ ಅಂತ ಬೆಂಡೆಕಾಯಿ ಪಲ್ಯ ಮಾಡ್ತೀವಿ. ಒಂದೊಂದು ದಿನ ಒಂದೇ ಐಟಮ್ ಇರಲ್ಲ ನಮಗೆ. ಫುಡ್, ರೈಸು, ಸಾಂಬಾರು, ಅನ್ನ, ಪಲ್ಯ
ಚಪಾತಿ ನೋಡಿ ಈಗ ಅಥವಾ ಸಮ್ಮರ್ ಡೇ ಬಂತು, ಈಗ ಮೊಸರು ಹಾಕ್ತಿದೀವಿ, ಅದ್ರ ಬದಲು ನಾವು ಮಜ್ಜಿಗೆ ಕೊಡ್ತಾ ಇದೀವಿ. ಓಕೆ. ಊಟ ಆದ್ಮೇಲೆ ಎಲ್ಲ ಬಾಳೆಹಣ್ಣು ಕೂಡ ಕೊಡ್ತಾ ಬಾಳೆಹಣ್ಣು ಕೊಡ್ತೀವಿ, ಡೈಲಿ ಬಾಳೆಹಣ್ಣು ಕೊಡ್ತೀವಿ ಮೇಡಮ್, ಓಕೆ. ಡೈಲಿ ಬಾಳೆಹಣ್ಣು. ಅಂದ್ರೆ ಒಂದ್ ರೀತಿಯಾಗಿ ಇಲ್ಲಿಗೆ ಬಂದಾಗ ಇದು ಒಂದು ಸರ್ಕಾರಿ ಇದು ಆಫೀಸ್ ತರ ಎಲ್ಲ ಕೆಲಸ ಮಾಡುವಂತ ಸಿಬ್ಬಂದಿ ವರ್ಗ ತರ ಕಾಣಿಸ್ತಾ ಇಲ್ಲ ನನ್ಗೆ. ಯಾವ್ದೊಂದು ಫಂಕ್ಷನ್ ಮನೆಗೆ ಬಂದು ಊಟ ಮಾಡ್ತೀವಲ್ಲ ಆ ಡೈಲಿ ರೀತಿಯಾಗಿ ಫಂಕ್ಷನ್ ಮೇಡಮ್, ಇದು ಡೈಲಿ ಫಂಕ್ಷನ್. ನಮ್ಗಂತೂ ತುಂಬಾ ಖುಷಿ ಇದೆ ಮೇಡಮ್, ಯಾಕಂದ್ರೆ ಒಳ್ಳೆ ಫುಡ್ ಕೊಡ್ತಾ ಇದೀವಿ, ಯಾರ್ದು ಏನು ಅನ್ನಲ್ಲ, ಒಳ್ಳೆ ಫುಡ್ ಕೊಡ್ತಾ ಇದ್ದೀರಿ ನಮಗೆ, ಮನೆ ತರ ಊಟ ಕೊಡ್ತಿದ್ದೀರಿ ಅಂತ ಅದೊಂದು ಆಶೀರ್ವಾದ ಕೊಡ್ತಾರಲ್ಲ, ತುಂಬಾ ಖುಷಿ ಆಗ್ಬಿಡ್ತದೆ ಮೇಡಮ್. ಹಾಗಾದ್ರೆ ಎಷ್ಟು ಎಮ್ ಡಿ ಸರ್ನು ಹೇಳ್ತಾ ಇರ್ತಾರೆ ನಮ್ಗೆ ಯಾವಾಗಲೂ, ಒಳ್ಳೆ ಜಾಗಕ್ಕೆ ಹೋಗಿದ್ದು, ಒಳ್ಳೆ ಫುಡ್ ಕೊಡು ಹಂಗೆ ಹಿಂಗೆ ಅಂತ. ಅದೇ ಅವ್ರದ್ದು ಏನು ಮಾರ್ಗದರ್ಶನ ಇದೆ ಅಲ್ರಿ ಮೇಡಮ್, ಗಂಗಪ್ಪ ಸರ್ ಆಗಲಿ ಎಲ್ಲರಾಗಲಿ ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ. ಆ ಮಾರ್ಗದರ್ಶನದಿಂದ ಒಳ್ಳೆ ಒಳ್ಳೆ ಫುಡ್ ಕೊಡ್ತಾ ಇದೀವಿ ಎಲ್ಲರಿಗೂ. ಓಕೆ. ಈ ಟೈಮಿಂಗ್ಸ್ ಹೇಗೆ ಸರ್ ಊಟಕ್ಕೆ? ಯಾಕೆಂದ್ರೆ ಇವಾಗ 2 ಗಂಟೆ ಆಗಿದೆ, ಮೇಡಮ್ ಈಗ ನಮಗೆ 12 ಗಂಟೆ ಸ್ಟಾರ್ಟ್ ಮಾಡ್ತೀವಿ. ಓಕೆ. 12 ಗಂಟೆಗೆ ಊಟ ಸ್ಟಾರ್ಟ್ ಮಾಡ್ತೀವಿ. ಯಾಕೆ 12 ಗಂಟೆ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಬೆಳಿಗ್ಗೆ 6 ಗಂಟೆಗೆ ಊಟ ಅದು ಟಿಫಿನ್ ಸ್ಟಾರ್ಟ್ ಆಗಿರ್ತದೆ. ಹಾಗಾಗಿ ಆ ಗ್ಯಾಪಲ್ಲಿ ಬೇಗ ಟಿಫಿನ್ ಆಗಿರ್ತದೆ. ಬೇಗ ಟಿಫಿನ್ ಆದ್ರಿಂದ ನಾವು 2 ಗಂಟೆ ತನಕ ಯಾಕೆ ಊಟ ಕೊಡ್ತೀವಿ ಅಂತಂದರೆ 12 ಗಂಟೆಗೆ ಊಟ ಮಾಡೋರು 2 ಗಂಟೆ ಟಿಫಿನ್ ಮಾಡಿರ್ತಾರೆ. ಈ ಜನರಲ್ ಶಿಫ್ಟ್ ಇದೆ 9:30 to 5:30 ಇದೆಯಲ್ಲ ಮೇಡಮ್, ಅವರಿಗೆ ಮತ್ತು 1 ಗಂಟೆಗೆ ಊಟ ಮಾಡ್ತಾರೆ. ಅಲ್ಲಿ ಆ ಗ್ಯಾಪ್ ಅವರಿಗೆ. ಈ 10 ಏಜ್ದವ್ರು ಏನು ಮಾಡ್ತಾರೆ, ಸ್ವಲ್ಪ ಲೇಟಾಗಿ ಟಿಫಿನ್ ಮಾಡೋಕ್ಕೆ ಅವ್ರಿಗೂ ಈ ಪ್ರೊಡಕ್ಷನ್ ಜಾಸ್ತಿ ಇರೋದ್ರಿಂದ ನಮ್ಗೆ ಅವ್ರಿಗೆ 2 ಗಂಟೆ ತನಕ ಊಟ ಕೊಡ್ಬೇಕಂತ ಹೇಳಿದ್ದೀವಿ. 12 ಗಂಟೆಯಿಂದ 2 ಗಂಟೆ ತನಕ ಊಟ ಕೊಡ್ತೀವಿ. ಓಕೆ. ಎಲ್ಲ ಕೂಡ ಸ್ಟೀಲ್, ಪ್ರತಿ ಒಂದು ಕಪ್ ಆಗಿರೋ ತಟ್ಟೆ, ಪ್ರತಿ ಗ್ಲಾಸ್ ಎಲ್ಲ ಸ್ಟೀಲ್ ಏನೇ ಮೇಂಟೈನ್ ಮಾಡ್ತೀರಾ? ನೋ ಪ್ಲಾಸ್ಟಿಕ್ ಯೂಸ್ ಏನೇ ಇಲ್ಲ. ಇಷ್ಟೊಂದು ಜನ ಸದ್ಯಕ್ಕೆ ಮೇಡಮ್ ನಮಗೆ ಈಗ ಸಿಟ್ಟಿಂಗ್ ನಮ್ಗೆ ಎಷ್ಟಿದೆ ಅಂತಂದ್ರೆ 256 ಜನ ಕುತ್ಕೋಬಹುದು ಈಗ. ಹೌದು, ಇನ್ನ ಮಾಡಿಫಿಕೇಶನ್ ಮಾಡ್ಬೇಕಂತ ಹೇಳಿದ್ದಾರೆ ಸರ್, ಮಾಡ್ತಾ ಇದೀವಿ ಮೇಡಮ್ ನೆಕ್ಸ್ಟ್ ರೀಸೆಂಟಾಗಿ. ಓಕೆ. ಯಾರಾದ್ರೂ ಫುಡ್ ಹೆಂಗಿದೆ ಅಂತ ಕೇಳೋಣ ಬನ್ನಿ ಸರ್. ಮೇಡಮ್ ನೀವು ಬಂದಿದ್ರಿ ಇಲ್ಲಿಗೆ, ಸೋಪ್ ಫ್ಯಾಕ್ಟ್ರಿಗೆ ಬಂದಿರಿ, ನೀವು ಒಂದು ಕ್ಯಾಂಟೀನಲ್ಲಿ ಊಟ ಮಾಡಿ ನಮಗೆ ಆ ಗುಣಮಟ್ಟ ಮತ್ತು ಆ ಟೇಸ್ಟ್ ಏನಿದೆ ಅಂತ ನಮ್ಗೆ ತಿಳಿಸ್ಬೇಕು ಮೇಡಮ್ ನೀವು. ಓಕೆ ಸರ್, ಚೆನ್ನಾಗಿ ಹಸುವಾಗಿದೆ, ಬೆಳಗ್ಗೆಯಿಂದ ಸುತ್ತಿಸ್ತಿದ್ದೀನಿ ಎಲ್ಲರನ್ನೂ, ನಾನು ಸುತ್ತಿದ್ದೀನಿ, ಇವಾಗ ಊಟ ಮಾಡ್ತೀನಿ. ಅದಕ್ಕೆ ಮುಂಚೆ ಯಾರನ್ನಾರು ಒಬ್ರು ಮಾತಾಡಿಸ್ತೀನಿ ರೀ, ಹೇಗಿರುತ್ತೆ ಫುಡ್ಡು? ಮೇಡಮ್ ಅಲ್ಲಿ ಇದ್ದಾರೆ ಬರ್ರಿ ಮೇಡಮ್, ಇವರು HR ಮ್ಯಾನೇಜರ್ ಅಂತ. ಈಗ ಊಟ ಆಗಿದೆ ಮೇಡಮ್, ಇವರು ಜಸ್ಟ್. ಹೇಗಿರುತ್ತೆ ಸರ್ ಇಲ್ಲಿ ಫುಡ್? ಡೈಲಿ ಊಟ ಮಾಡ್ತೀರಲ್ಲ, ಆಗ ಕೇಳಿದೆ. ಇವಾಗೆಲ್ಲ ಊಟ ಮುಗಿಸ್ಕೊಂಡು ಕೂತಿದ್ದೀರಾ ಅಂತ ಹೇಳಿದ್ರು. ಹೇಗಿರುತ್ತೆ ಟೇಸ್ಟ್ ಎಲ್ಲ? KSDL ನಮ್ಮ ಉಪಹಾರಗೃಹದಲ್ಲಿ ಎಲ್ಲ ರೀತಿಯ ಸೌಕರ್ಯಗಳಿದೆ. ಬೆಳಗ್ಗೆ ತಿಂಡಿ ಆಗಲಿ, ಮಧ್ಯಾಹ್ನ ಊಟ ಆಗಲಿ, ರಾತ್ರಿ ಊಟ ಆಗಲಿ, ಒಳ್ಳೆ ಗುಣಮಟ್ಟದ ಮತ್ತು ವಿಧವಾದಂಥ ಊಟಗಳನ್ನು ಕೊಡುವಂಥ ವ್ಯವಸ್ಥೆ KSDL ಇದೆ. ಎಲ್ಲ ಉದ್ಯೋಗಿಗಳು ಸಂತೃಪ್ತರಾಗಿದ್ದಾರೆ. ನಾನು ಕೂಡ ಸಂತೃಪ್ತನೇ. ನೀವು ಬಾಕ್ಸ್ ಮನೆಯಿಂದ 40 ವರ್ಷಗಳಿಂದ ಈ ಕ್ಯಾಂಟೀನನ್ನು ಬಳಸ್ತಾ ಇದ್ದೀನಿ. ಹಾಗಾಗಿ ಅತ್ಯುತ್ತಮವಾದಂಥ ಕ್ಯಾಂಟೀನು ಪಬ್ಲಿಕ್ ಸೆಕ್ಟರ್ಸಲ್ಲಿ ನಂಬರ್ 1 ಕ್ಯಾಂಟೀನ್. ಅಂದರೆ ಮನೆಯಿಂದ ಬಾಕ್ಸ್ ಏನು ಮನೆಯವ್ರಿಗೆ ರಿಸ್ಕ್ ಇಲ್ಲ ಹಾಗಾದ್ರೆ? ಅಗತ್ಯವಿಲ್ಲ, ಬಾಕ್ಸ್ ತರುವಂಥ ಅಗತ್ಯ ಇಲ್ಲ. ಬೆಳಿಗ್ಗೆ ಟಿಫನ್ ಇದೆ, ಮತ್ತೆ 10-10:30 ಕಾಫಿ ಇದೆ, ಮಧ್ಯಾಹ್ನ ಊಟ ಇದೆ, ತಿರ್ಗಾ ಸಾಯಂಕಾಲ ಕಾಫಿ ಇದೆ, ಮಧ್ಯರಾತ್ರಿ ಊಟ ಇದೆಯಲ್ಲ, ಅಗತ್ಯ ಇಲ್ಲ. ಓಕೆ. ಥ್ಯಾಂಕ್ ಯು ಸರ್. ನಮ್ಮ ಮಹಿಳಾ ಮಣಿಗಳು ಊಟ ಮಾಡ್ತಿದ್ದಾರೆ, ಕೇಳೋಣ. ಯಾಕೆಂದರೆ ಟೇಸ್ಟನ್ನ ಮತ್ತು ಕ್ವಾಲಿಟಿನ ಕಂಡುಹಿಡಿದ್ರಲ್ಲಿ ಅವರೇ ನಂಬರ್ 1. ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳಿ ಅವ್ರನ್ನ ಕೇಳೋಣ. ಮೇಡಮ್ ಹೇಗಿದೆ ಫುಡ್ಡು? ಮೇಡಮ್ ನಮ್ಮ ಕ್ಯಾಂಟೀನಲ್ಲಿ ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ. ಫುಡ್ ಪ್ರಾಡಕ್ಟ್ಸು ನಮ್ಗೆ ಹೇಳಂಗೆ ಇಲ್ಲ, ಯಾಕಂದರೆ ಕ್ವಾಲಿಟಿ ವೈಸು ಪ್ರಕಾಶ್ ಅವರು ತುಂಬ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ನಮ್ಗೆ ಇಲ್ಲಿ ದಿನನಿತ್ಯ 1,000ದಿಂದ 1,500 ಜನದಷ್ಟು ಊಟ ಕೂಡ ಮಾಡ್ತಾ ಇದ್ದಾರೆ. ಇಷ್ಟು ಜನಕ್ಕೆ ಅನ್ನ ಕೊಡ್ತಾ ಇದೆ ಅಂದರೆ ನಾವು ನಿಜವಾಗ್ಲೂ ಗ್ರೇಟ್ಫುಲ್ ಟು KSDL ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು. ಅಂದರೆ ನೀವು ಮನೆಯಿಂದ ಬಾಕ್ಸ್ ತಿಂಡಿ ಕಟ್ಕೊ ಬರೋದಾಗಿ ಏನು ವರೀಸ್ ಏನಿಲ್ಲ ಹಾಗಾದ್ರೆ ನಿಮಗೆ? ಖಂಡಿತ ಇಲ್ಲ, ಮನೇಲೂ ನಾವು ಕೂಡ ತರ್ಬೋದು. ಬಟ್ ಇಷ್ಟು ಒಳ್ಳೆ ಪ್ರಾಡಕ್ಟ್ಸ್ ಕೂಡ ನಾವು ತೊಗೊಳಕ್ಕಾಗಲ್ಲ. ಬಿಸಿ ಬಿಸಿ ಊಟ ಇರುತ್ತೆ, ನಮ್ಗೆ ಯಾವುದೇ ರೀತಿ ಕಾಂಪ್ರಮೈಸ್ ಇರಲ್ಲ ಕ್ವಾಲಿಟಿನಲ್ಲಿ. ಮಜ್ಜಿಗೆ ಆಗಿರ್ಬೋದು, ಊಟ ಆಗಿರ್ಬೋದು, ಅನ್ನ ಸಾಂಬಾರು, ಹೈಜೆನಿಕ್ಕು ಎಲ್ಲದೂ ಕೂಡ ತುಂಬ ಚೆನ್ನಾಗಿದೆ ಮೇಡಮ್. ಓಕೆ. ಹೊಟ್ಟೆ ತುಂಬ ಊಟ ಮಾಡಿ, ನಮ್ಮ ಸ್ಯಾಂಡಲ್ ಫ್ಯಾಕ್ಟ್ರಿ ಅವರು ಹೇಳ್ತಾ ಇರೋದು, ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಿ ಮನೆಗೆ ಹೋಗಿ, ಆದರೆ ಇಲ್ಲಿ ಮಾತ್ರ ಕೈ ತುಂಬ ಕೆಲಸ ಮಾಡಿ ಅಂತ ಅಲ್ವಾ ಮೇಡಮ್? ಓಕೆ, ಬನ್ನಿ ಟೇಸ್ಟ್ ಮಾಡೋಣ. ಥ್ಯಾಂಕ್ ಯು ಸರ್. ನಿಮ್ಮ ಕ್ಯಾಂಟೀನ್ ಬಗ್ಗೆ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟರೆ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಎಲ್ಲರೂ ಫೇಸಲ್ಲಿ ಆ ಖುಷಿನ ನೋಡಿದೆ ಮೇಡಮ್. ಅವ್ರ ಖುಷಿನೇ ನಮ್ಮ ಖುಷಿ ಮೇಡಮ್. ಹಾಗೆ ತಾವು ಈ ಊಟ ಮಾಡಬೇಕಾದ್ರೆ ನಿಮ್ಗೂ ಸರಿ ಸರ್, ಟೇಸ್ಟ್ ಮಾಡ್ತೀನಿ. ಇವತ್ತಿನ ಮೆನು ಚಪಾತಿ, ಅನ್ನ, ಸಾಂಬಾರ್, ಪಲ್ಯ ಮತ್ತು 2 ಬಾಳೆಹಣ್ಣು ಕೊಟ್ಟಿದ್ದಾರೆ, ಮತ್ತು ಮಜ್ಜಿಗೆ ಕೊಟ್ಟಿದ್ದಾರೆ. ಬೇಸಿಗೆಗಿಂತೂ ಮಜ್ಜಿಗೆ ತಂಪು. ಒಂದು ರೀತಿಯಾಗಿ ಒಂದು ಪ್ಯಾಕೇಜ್ ಆಫ್ ಫುಲ್ ಮೀಲ್ಸ್ ಕೊಟ್ಟಿದ್ದಾರೆ. ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳ್ತೀನಿ. ಕಾಳು ಪಲ್ಯ ಸಖತ್ತಾಗಿದೆ, ಚಪಾತಿನೂ ಅಷ್ಟೇ ಸಾಫ್ಟ್ ಆಗಿದೆ, ಮಜ್ಜಿಗೆನೂ ಅಷ್ಟೇ ಮಸಾಲೆ ಮಜ್ಜಿಗೆ ಸಖತ್ತಾಗಿದೆ. ಊಟ ಮಾಡಿ ನೆಕ್ಸ್ಟ್ ಮಾತಾಡ್ತೀನಿ. ಆಮೇಲೆ ನಮ್ಮ ಕ್ಯಾಮ್ರಾಮನ್ ನನಗೆ ಯಪ್ಪ ಇನ್ನೂ ಊಟ ಕೊಡಿಸಿಲ್ವಲ್ಲ ಅಂತಾರೆ. ಬಾರಪ್ಪ ಊಟ ಮಾಡು.